ನಮಸ್ಕಾರ. ಕೊರೋನಾ ಕಣ್ಣೀರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಇವತ್ತಿನ ಸಂಚಿಕೆಯಲ್ಲಿ ಗಣೇಶ ತಯಾರಿಸೋ ಕಲಾವಿದರ ಕಣ್ಣೀರಿನ ಕಥೆಯನ್ನ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ. 2020ನೇ ವರ್ಷ ಇಡೀ ಮನುಕುಲಕ್ಕೆ ಮರೆಯಲಾರದ ಕಹಿ ನೋವನ್ನ ಕೊಟ್ಟಿದೆ. ಆರ್ಥಿಕ ಸಂಕಷ್ಟದ ಜೊತೆಗೆ ಹಬ್ಬ ಹರಿದಿನಗಳಿಗೂ ಬ್ರೇಕ್ ಬಿದ್ದಿದೆ. ಸಾಮಾಜಿಕ ಅಂತರದ ಕಾರಣ ಈ ಬಾರಿಯ ಗಣೇಶ ಚತುರ್ಥಿಯ ಕಾರ್ಯಕ್ರಮಕ್ಕೂ ಹೊಡೆತ ಬಿದ್ದಿದೆ. ಹಾಗಾಗಿ ಗಣೇಶ ತಯಾರಿಸೋ ಕಲಾವಿದರ ಬದುಕು ಬೀದಿಗೆ ಬೀಳೋ ಆತಂಕ ಎದುರಾಗಿದೆ. ಹಾಗಿದ್ರೆ ಕುಂಬಾರರ ಕುಟುಂಬದ ಸದ್ಯದ ಪರಿಸ್ಥಿತಿ ಹೇಗಿದೆ ನೀವೇ ನೋಡಿ. ಸಾಲು ಸಾಲು ಗಣೇಶ ಹಬ್ಬದ ಪೂಜೆ ಸ್ವೀಕರಿಸಲು ರೆಡಿ ಆಗ್ತಾ ಇರೋ ಗೌರಿ. ಮಣ್ಣು ಹುಲ್ಲು ಸೇರಿಸಿ ಗಣೇಶನಿಗೆ ಮೂರ್ತಿ ರೂಪ ಕೊಡುತ್ತಿರೋ ಕೊರೋನಾ ಬಂದಾಗಿಂದ ಏನಾಗಿದೆ ಅಂದರೆ ಸುಮಾರು ಜನಕ್ಕೆ ಕೆಲಸನೇ ಇಲ್ಲ. ಹಾಗಾಗಿ ನಮ್ಮ ಗಣಪತಿ ಕಲಾವಿದರಿಗಂತೂ ಅವ್ರನ್ನ ಕೇಳೋರೇ ಇಲ್ಲ. ಸರ್ಕಾರನೇ ಇರ್ಬೋದು, ಸಂಘ ಸಂಸ್ಥೆಗಳೇ ಇರ್ಬೋದು, ಯಾರೂ ಗಣಪತಿ ಕಲಾವಿದರಿಗೆ ಸಹಾಯಕ್ಕೆ ಬರ್ತಾ ಇಲ್ಲ. ಇದರಿಂದ ತುಂಬ ತೊಂದರೆ ಆಗಿದೆ. ಸುಮಾರು ಈ ಸಮಯದಲ್ಲಿ ನಮಗೆ ಸುಮಾರು ಆರ್ಡರ್ಗಳು ಬರೋರು. ಬೆಂಗಳೂರು, ಮೈಸೂರು, ಗೌರಿಬಿದನೂರು, ಹಿಂದೂಪುರ, ಚಿಕ್ಕಮಗಳೂರು, ಈ ಕಡೆ ಎಲ್ಲ ತುಂಬ ಆರ್ಡ್ರ್ ಬರೋದು. ಈ ಸಲ ಒಂದು ಗಣಪತಿಗಳು ಬೇಡಿಕೆ ಕಮ್ಮಿ ಆಗಿದೆ. ಇದನ್ನೇ ನೆಚ್ಕೊಂಡಿರೋ ನಮಗೆ ತುಂಬ ನೋವಾಗಿದೆ. ಕುಟುಂಬಗಳು ನಿರ್ವಹಿಸೋಕ್ಕೆ ಆಗಲಿ, ಸಾಲ ಮಾಡಿರೋರಿಗೆ ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ. ಆ ಮಟ್ಟಕ್ಕೆ ಇವತ್ತು ನಮಗೆ ತೊಂದರೆ ಆಗ್ತಾಯಿದೆ. ಇದನ್ನು ಸರ್ಕಾರ ಕೆಲವು ಸಮಾಜಗಳಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿದೆ. ಹಾಗೆ ನಮ್ಮ ಕುಂಬಾರರ ಪೈಕಿಗೂ ಕಲಾವಿದರಿಗೆ, ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಕಲಾವಿದರಿಗೆ ತುಂಬ ಪ್ರೋತ್ಸಾಹ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು. ನೀವು ಈ ತಲುಪಿಸಿ ಕಲಾವಿದರಿಗೆ ಒಂದು ಗೌರವಧನ ಅಂತ ತಿಂಗಳ ಕೊಟ್ಟರೆ ಅವರು ಏನೋ ಒಂದು ಬಡತನದಲ್ಲಿ ಇರೋ ಒಂದು ಕಲಾವಿದನಿಗೆ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಆಷಾಢ ಕಳೆದು ಶ್ರಾವಣ ಬಂತಂದ್ರೆ ಕಲಾವಿದರ ಮನೆಗಳಲ್ಲಿ ಹಬ್ಬದ ವಾತಾವರಣ. ಇವರ ಮನೆಗಳ ಮುಂದೆ ಜನ ಕ್ಯೂನಲ್ಲಿ ನಿಲ್ತಾ ಇದ್ರು. ವಿಶಿಷ್ಟವಾದ ಗಣಪತಿಗಳನ್ನ ಆಯ್ಕೆ ಮಾಡಲು ನೂಕು ನುಗ್ಗಲೇ ಸೃಷ್ಟಿಯಾಗ್ತಾ ಇತ್ತು. ಆದ್ರೆ ಈ ವರ್ಷ ಇವರ ಮನೆಗಳ ಅಂಗಳ ಬೀದಿಗಳು ಜನರಿಲ್ಲದೆ ಬಿಕೋ ಅನ್ನುತ್ತಿದೆ. ಕರೋನಾ ಬಂದು ನಮಗೆ ಬಡಿದು ಈ ರೀತಿ ಎಲ್ಲರೂ ಕೊಚ್ಚಿ ಹೋಗಿದ್ದೀವಿ. ಸರಿ, ಎಂತಂತ ಇಷ್ಟು ಹೊತ್ತಿಗೆ ಎಷ್ಟು ಬ್ಯುಸಿ ಇರ್ತಿತ್ತು ಅಂತಂದರೆ ಅದನ್ನು ಹೇಳ್ಬಾರ್ದು. ಇಡೀ ನಮ್ಮ ಮಾಗಡಿನೇ ಜಗ ಅಂತರದು. ಆ ರೀತಿ ಇರ್ತಕ್ಕಂಥ ಇದರಲ್ಲಿ ಇವತ್ತು ಬೇಡಿಕೆನೇ ಇಲ್ಲ ಅಂತಂದಾಗ ನಮಗೂ ತುಂಬ ಬೇಜಾರಾಗುತ್ತೆ. ಇವತ್ತು ನಾವು ಆರೋಗ್ಯಕರವಾದಂಥ ಎಲ್ಲ ಮಣ್ಣಿಂದ ಇರ್ಬೋದು, ಪ್ರತಿಯೊಂದೂ ನಾವು ಪರಿಸರ ಸ್ನೇಹಿ ಅಂತಲೇ ಇದು ಮಾಡೋದು. ಎಲ್ಲ ನಾವು ಆರ್ಗ್ಯಾನಿಕ್ ವಸ್ತುಗಳನ್ನೇ ಬಳಸಿ ನಾವು ಗಣಪತಿ ಮಾಡತಕ್ಕಂಥದ್ದು. ನಮ್ಮಂಥವ್ರಿಗೆ ಇವತ್ತು ಈ ರೀತಿ ಆಯ್ತಲ್ಲ ಅನ್ನೋದು ಸ್ವಲ್ಪ ನವೀನ ಸಂಗತಿ. ಇವರು ಉಮಾಶಂಕರ್. ಇವರ ಇಡೀ ಕುಟುಂಬ ಕಳೆದ 3 ತಲೆಮಾರಿನಿಂದ ಗಣೇಶನ ಮೂರ್ತಿಯನ್ನೇ ಮಾಡಿ ಬದುಕುತ್ತಿದ್ದಾರೆ. ಪರಿಸರಕ್ಕೆ ಹಾನಿಯಾಗೋ ಪಿಒಪಿ ಬಳಸದೆ ಬರೀ ಮಣ್ಣು, ಹುಲ್ಲು ಹಾಗೂ ರಾಸಾಯನಿಕ ರಹಿತ ರಂಗು ಪರಿಸರ ಸ್ನೇಹಿ ಗಣೇಶನನ್ನ ತಯಾರು ಮಾಡುತ್ತಿದ್ದಾರೆ.
ಇನ್ನೇನು 20 ದಿನ ಐತೆ. ಆದರೆ ನೀವು ಈ ಮಣ್ಣೆಲ್ಲ ಹಾಕಿ ಟಾರ್ಪಲ್ಲೆಲ್ಲ ಹಾಕಿ ಮುಚ್ಚಾಕಿದ್ದೀರಾ, ಯಾಕೆ ಸರ್? ಅಂದರೆ ಬೇಡಿಕೆ ಇಲ್ವಾ ಅಥವಾ ಏನು ಪರಿಸ್ಥಿತಿ ನಿಮ್ಮದು? ಪರಿಸ್ಥಿತಿ ಅಂದರೆ ಈಗ ನಾವು ವರ್ಷ ಜನವರಿಯಿಂದ ಶುರು ಮಾಡ್ಕೊಂಡು ಸಂಕ್ರಾಂತಿಯಿಂದನೇ ಶುರು ಮಾಡ್ಕೊತಿದ್ವಿ. ಈ ಸರಿ ನಮಗೇನಾಗಿದೆ, ಗಣಪತಿಗೆ ಅಂತ ಎಲ್ಲ ಒಂದು 10 ಟ್ರ್ಯಾಕ್ಟರ್ ಮಣ್ಣು ಮತ್ತು ಹುಲ್ಲು, ದಾರ, ಏನೇನು ಬೇಕು, ನಾರು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಈ ಸರಿ ಆರ್ಡ್ರಿಲ್ಲ ನಮಗೆ. ಆರ್ಡ್ರಿಲ್ಲದಿಂದ ಸ್ವಲ್ಪ ಮಾಡಿದ್ವಿ, ಎಲ್ಲ ಮುಚ್ಚಿಬಿಟ್ಟಿದ್ದೀವಿ. ಈಗ ಏನೋ ಸ್ಟಾಪ್ ಮಾಡ್ದು, ಇನ್ನೇನು ನಡೆಯಲ್ಲ ಅಂತ ಗೊತ್ತಾಯಿತು. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮಗೆ. ಕೊರೋನಾ ಇಲ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಬ್ಯುಸಿಯಾಗಿರ್ತಾಯಿದ್ರಿ ಸರ್ ನೀವು? ಸರ್ ಬಿಸಿ ಅಂದರೆ ಇಷ್ಟೊತ್ತಿಗೆ ನಾವು ಊಟ ಮಾಡೋಕ್ಕೂ ನಮ್ಮನ್ನು ಬಿಡ್ತಿರ್ಲಿಲ್ಲ ಜನ, ಅಷ್ಟು ಬಿಸಿಯಾಗಿರ್ತಿದ್ವಿ. ಆರ್ಡ್ರ್ ಬರ್ತಾ ಇರೋದು. ತುಂಬ ಗಣಪತಿಗಳು ಮಾಡ್ತಿದ್ವಿ, ಎಲ್ಲ ಒಂದು 100-6 ಗಣಪತಿಗಳನ್ನ ದೊಡ್ಡದೇ ಮಾಡ್ತಾಯಿದ್ವಿ. ಸಣ್ಣದೆಲ್ಲ 1,000, 1,500 ಈ ಥರ ಮಾಡ್ತೀವಿ, ಚಿಕ್ಕ ಸೈಜೆಲ್ಲ. ಈ ಸರಿ ನಮಗೆ ಯಾವುದೂ ಇಲ್ಲ. ಈಗ ಮಾಡಿದ್ದೀವಿ, ಮಾಡಿರೋದನ್ನ ತೊಗೊಳ್ಳೋರು ಇಲ್ಲ. ಅದರಿಂದ ನಮಗೆ ತೊಂದರೆನೇ. ಯಾಕೆ ಇದನ್ನೇ ನೆಚ್ಕೊಂಡಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಇನ್ನು ಹಬ್ಬ ಆದಮೇಲೆ 6 ತಿಂಗಳು ಇನ್ನು ವರ್ಷ ನಾವು ಜೀವನ ಮಾಡಬೇಕಲ್ಲ, ಎಲ್ಲನೂ ತೊಂದರೆನೇ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈಗ. ಇವರಿಗೆ ಕಲೆ ಎಷ್ಟು ಸಿದ್ಧಿಸಿದೆ ಅಂದ್ರೆ ಅವರು ಕ್ಷಣ ಮಾತ್ರದಲ್ಲಿ ಗಣೇಶನ ಮೂರ್ತಿಯನ್ನ ತಯಾರು ಮಾಡೋ ಕಲೆಗಾರಿಕೆ ಇದೆ. ಇಂತಹ ಕಲಾವಿದರ ಕುಟುಂಬ ಪ್ರತಿ ವರ್ಷದಂತೆ ಈ ವರ್ಷವೂ ವರ್ಷದ ಆರಂಭದಲ್ಲೇ ಸಾಲ ಮಾಡಿ ಮಣ್ಣು, ಬಣ್ಣ, ಹುಲ್ಲುಗಳನ್ನೆಲ್ಲ ಖರೀದಿಸಿ ಗಣೇಶನನ್ನ ತಯಾರಿಸಲು ಪ್ರಾರಂಭಿಸಿದ್ರು. ಆದರೆ ಕೊರೋನಾ ಅನ್ನೋ ಮಹಾಮಾರಿ ಈ ಕಲಾವಿದರ ಬದುಕಿನ ಕನಸನ್ನೇ ನುಚ್ಚು ನೂರು ಮಾಡಿದೆ. ಈ ಕೊರೋನಾಯಿಂದ ಎಲ್ಲದಕ್ಕೂ ಸ್ತಬ್ಧ ಆಗಿದೆ. ಅದರಿಂದ ನೀವು ಎಷ್ಟು ಗಣೇಶಗಳು ಈಗಾಗಲೇ ಮಾಡಿರ್ತಾ ಇದ್ರಿ ಸರ್? ಸರ್ ನಾವು ಇಷ್ಟೊತ್ತಿಗಾಗಲೇ ಸುಮಾರು ಒಂದು 100 ಗಣಪತಿ ಹತ್ತತ್ರ ಮಾಡ್ತಾಯಿದ್ದು. ಆದರೆ ಇವತ್ತಿನ ಪರಿಸ್ಥಿತಿಲಿ ನಾವು 10 ಗಣೇಶನೂ ನಾವು ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟೇ ಶಕ್ತಿ ಇದ್ದರೂ ನಾವೇನೂ ಮಾಡೋಕ್ಕಾಗ್ತಾ ಇಲ್ಲ. ಶಕ್ತಿ ಯಾವಾಗ ನಮಗೆ ಇದ್ರೂ ಕೂಡ ಸಾಲ್ತಾ ಇರಲಿಲ್ಲ. ಇವತ್ತು ಶಕ್ತಿ ಇದ್ರೂ ನಾವು ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ಯಾರೂ ಕೂಡ ಸಹಕಾರನೂ ಕೊಡ್ತಿಲ್ಲ, ಗಮನಿಸ್ತಾನೂ ಇಲ್ಲ. ಇದಕ್ಕೆ ಏನಾದ್ರು ಒಂದು ಪ್ರೋತ್ಸಾಹನಾದ್ರು ಕೊಡೋಣ, ಅವ್ರಿಗೆ ಮಾಡೋಣ ಅಂತ ಯಾರು ನಮ್ಮ ತಾಲೂಕಿನಲ್ಲೂ ಯಾರೂ ಗಮನಿಸ್ತಾ ಇಲ್ಲ, ಜಿಲ್ಲೆ ಮಟ್ಟದಲ್ಲೂ ಯಾರೂ ಗಮನಿಸ್ತಾ ಇಲ್ಲ, ಸರ್ಕಾರದಲ್ಲೂ ಯಾರೂ ನಮ್ಮನ್ನು ಗಮನಿಸ್ತಾ ಇಲ್ಲ. ಇದನ್ನು ನಾವೇ ಹೇಳ್ಕೋಬೇಕು ಅಷ್ಟೇ ಹೊರತು ಬೇರೆ ಯಾರು ನಾವು ಸಹಾಯ ಆಗಲಿ ಒಂದು ಸಹಕಾರ ಆಗಲಿ ಯಾರೂ ನೀಡ್ತಾ ಇಲ್ಲ. ಅಂದರೆ ಇದಕ್ಕೆ ಈಗ ನಾವು ಹೊರಗಡೆಯಿಂದ ನಾವು ಸಾಧನೆ ಮಾಡೋದೇನಪ್ಪ ಅಂತ ಅಂದರೆ, ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆಯಿಂದನೂ ಮೂಲೆಯಿಂದಲೂ ಈಗ ಮಾಗಡಿ ಗಣೇಶ ಅಂದರೆ ಫೇಮಸ್ಸು ಅನ್ನೋ ಮಟ್ಟಕ್ಕೆ ನಾವು ಗಣೇಶನ ತಯಾರು ಮಾಡ್ತಾಯಿದ್ದೀವಿ. POP ಅಂತೂ ನಮ್ಮ ಮಾಗಡಿಯಲ್ಲಿ ಯಾರೂ ಮಾಡಲ್ಲ, ಬರೀ ಪರಿಸರ ಗಣಪತಿಗಳನ್ನೇ ನಾವು ಮಾಡ್ತಾ ಇರೋದು. ಇಷ್ಟರ ಮಟ್ಟಿಗೆ ಏನಪ್ಪ ಅಂದರೆ ಈಗ ಒಂದು ಕ್ಯಾಲೆಂಡರ್ ತೊಗೊಂಬಂದು ಇಂಥ ಗಣೇಶ ಬೇಕು ಅಂದರೆ ಅಂಥ ಗಣೇಶನ್ನೇ ಮಾಡಿ ಅವ್ರಿಗೆ ತೋರಿಸಿ ಸಾಕು ಚೆನ್ನಾಗಿದೆ ಅನ್ನೋ ಮಟ್ಟಕ್ಕೆ ತಂದು ನಾವು ಮಾಡಿದ್ರೂ ಕೂಡ ಸರ್ಕಾರ ಈ ಮಟ್ಟಕ್ಕೂ ಗಣೇಶನ ಮಾಡ್ತಾರ ಅನ್ನೋ ನಿರೀಕ್ಷೆ ಯಾವತ್ತೂ ಮಾಡಿಲ್ಲ. ಅದಕ್ಕೆ ನಮಗೆ ನಾವೇ ಹೆಮ್ಮೆ ಪಡ್ಕೋಬೇಕು ಅಷ್ಟೇ ಹೊರತು ನಮಗೆ ಹೊರಗಡೆಯಿಂದ ಬಂದವರು ಖುಷಿ ಪಡ್ತಾರೆ. ಇಂಥ ಗಣೇಶ ಮಾಡಿ ಸಿಗ್ತಾ ಇದೆಯಲ್ಲ, ಇವತ್ತು ಹಚ್ಚಿನ ಗಣೇಶ ಅಲ್ಲ, ಬರೀ ಕೈಯಲ್ಲೇ ಮಾಡೋದು. ಇಲ್ಲಿ ಹ್ಯಾಂಡ್ ವರ್ಕ್ ಬಿಟ್ಟರೆ ಮೋಲ್ಡ್ ಗಣೇಶ ಯಾರೂ ಮಾಡಲ್ಲ. ಆ ಮಟ್ಟದಲ್ಲಿ ಗಣೇಶನ ಮಾಡಿದ್ರೂ ಕೂಡ ನಮ್ಮನ್ನು ಗುರುತಿಸೋ ಮಟ್ಟಕ್ಕೆ ಯಾರೂ ಇಲ್ಲ. ಸಾಮಾನ್ಯವಾಗಿ ಇವರ ಕುಟುಂಬದ ಸದಸ್ಯರೆಲ್ಲ ಗಣೇಶನನ್ನ ತಯಾರಿಸೋ ಪ್ರಕ್ರಿಯೆಯಲ್ಲೇ ತೊಡಗಿರ್ತಾರೆ. ಇವರಿಗೆ ಕಲೆಯನ್ನ ಬಿಟ್ರೆ ಬೇರೆ ಯಾವ ಕೆಲಸವೂ ಬರಲ್ಲ. ಹಾಗಾಗಿ ಕೊರೋನಾದ ಹೊಡೆತ ಇವರ ಜೀವನ ಆಧಾರವನ್ನೇ ಕಿತ್ತುಕೊಂಡಿದೆ. ಕಲೆನೇ ನಂಬಿರೋರು ನೀವು, ಆದರೆ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋಣ ಅಂದ್ಕೊಂಡಿದ್ದೀರಾ? ಏನು ಮಾಡೋಣ, ಇದ್ದಂಗೆ ಮಾಡ್ಕೋಬೇಕು. ಇವಾಗ ನಾವು ಹೋಗಿ ಕರ್ಕೊಂಬರೋಕ್ಕಾಗತ್ತಾ? ಈ ಕಾಯಿಲೆಗೆ ಎದ್ಕೊಂಡು ಕೆಲವು ಜನ ಬರಲ್ಲ. ಏನೋ ಮನೆ ತಕ್ಕ ಬಂದವರು ಕೊಡೋಣ ಅಂತ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೀವಿ. ಯಾರು ವಿಚಾರಿಸೋರಿಲ್ಲ, ಬರೋರಿಲ್ಲ. ಏನು ಮಾಡ್ತೀಯಪ್ಪ ಹೇಳು, ಇಷ್ಟೇ. ಇಲ್ಲಿರೋ ಸ್ಥಳೀಯ ನಾಯಕರು ಯಾರು ವಿಚಾರಿಸ್ತಾ ಇಲ್ಲ? ಏನು ಕ್ಯಾಬಿನೈ ಏನು ಬರಲ್ಲ.
ನೀವೇ ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಬರಲ್ಲ. ಅದೇ ಯಾರನ್ನ ಹೋಗಿ ಹೇಳಿದ್ರೆ ಮುಂದೆ ಹುನ್ನಾರ ತಂದು ಹಾಕಿ ಹೋಗ್ತಾರೆ ಅಷ್ಟೇ. ಅವ್ರು ಏನು ಮಾಡಲ್ಲ ಕಣ್ಮರಿ, ಆರಾದ ತಗೊಂಬತ್ತಾರೆ ಅಷ್ಟೇ. ಬಾ ಏನು ಮಾಡಿದ್ರು ಇಷ್ಟೆಲ್ಲ ಓಟ್ನಾಗ ಅಷ್ಟೆಲ್ಲ ಮಾಡ್ತೀವಿ, ನಮ್ಮೂರು ತಮ್ಮೂರು ಅಂತ ಅಷ್ಟೆಲ್ಲ ಪ್ರೀತಿ ಪಡ್ತೀವಿ, ಸಹಕಾರ ಮಾಡ್ತೀವಿ, ಸನ್ಮಾನನೂ ಕೊಡ್ತೀವಿ, ನಮಗೆ ಕ್ಯಾರೇ ಅನ್ನೋರಿಲ್ಲ. ಇದ್ದೀರಾ ಅಂತ ಈಗ ಹೋಗಿ ಹೇಳು. ನೀವೇನು ನಿಮ್ಮ ಕಷ್ಟ ಸುಖ ಅಂತ ಕೇಳೋರು ಯಾರೂ ಇಲ್ಲ. ಕುಂಬಾರರನ್ನ ಮರೆತ ಸರ್ಕಾರ ನಾನಾ ಕಾರ್ಮಿಕರನ್ನ ಹಾಗೂ ಸಮುದಾಯವನ್ನ ಪಟ್ಟಿ ಮಾಡಿ ಅವರಿಗೆ ಸಹಾಯಧನ ಕೊಡುವ ಕೆಲಸ ಮಾಡಿದೆ. ಆದ್ರೆ ಕಲೆಯನ್ನ ನಂಬಿರೋ ಕುಂಬಾರರನ್ನ ಆ ಪಟ್ಟಿಯಿಂದ ಕೈಬಿಟ್ಟು ಭಾರೀ ಅನ್ಯಾಯ ಮಾಡಿದೆ ಅಂತಾರೆ ಇವರು. ಅಕಸ್ಮಾತ್ ಏನು ಕೊಡೋಕ್ಕಾಗ್ದು ಪ್ರೋತ್ಸಾಹನ ಕೊಡಬೇಕಾಗಿತ್ತು, ಯಾರು ಏನೂ ಪ್ರೋತ್ಸಾಹ ಕೊಟ್ಟಿಲ್ಲ. ಸಂಘ ಸಂಸ್ಥೆಯವ್ರು ಕೊಟ್ಟಿದ್ದಾರೆ, ಏನೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದಕ್ಕೆ ಮಕ್ಳು ಕಲಿಬೇಕಂದ್ರೆ ಅದನ್ನು ಕೊಟ್ಟಾಗಲೇ ಇವ್ರು ಕಲಿಯೋದು. ಯಾಕಂದ್ರೆ ಇಲ್ಲ ಓದಿರ್ತಾರೆ, ಬಿಡ ಇದು ಬೇಡ ಅದು ಬೇರೆ ಹೋಗೋಣ ಅಂತಾರೆ. ಈಗ ನಾವೆಲ್ಲ ಹುಡುಗರಿಗೆಲ್ಲ ಇದೇ ಕಲಿಸ್ತಾ ಇರೋದು, ಕಲ್ತಿರೋದು ಬಿಡಬಾರ್ದು. ಇಂಜಿನಿಯರ್ ಯಾರು ಬೇಕಾದ್ರೂ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಕಲಾವಿದ ಆಗುವಂಥ ಯಾರೂ ಕಲಿಸಲ್ಲ. ಅದೊಂದು ತಲೆಯಲ್ಲಿ ಹುಟ್ಟಬೇಕು. ನಾವು 15ನೇ ವರ್ಷ ಹುಡುಗನಲ್ಲಿ ನಾನು ಕೆಲಸಕ್ಕೆ ಅಲ್ಲಿಂದ ಇಲ್ಲಿಗೆ ನನಗೆ 40 ವರ್ಷ. ಬಿಕಾಂ ಕಲಿತಾ ಇದ್ರು ಕಲೆಯನ್ನೇ ಜೀವನಾಧಾರ ಮಾಡಿ ಈ ಕಲೆಯನ್ನ ವಿಶ್ವಾದ್ಯಂತ ಪಸರಿಸಬೇಕು ಅನ್ನೋ ಕನಸು ಕಂಡಿದ್ರು. ಆದ್ರೆ ಅವರ ಕನಸಿಗೆ ಕೊರೋನಾ ನೀರೆರಚಿಬಿಟ್ಟಿದೆ. ನಾವು ಈಗ ಈ ಕಲೆಯಲ್ಲಿ ಯುವಕನಾದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಕಡೆಯಿಂದನೂ ಸರ್ಕಾರದಿಂದ ಈ ಮಡಿಕೆ ಮಾಡೋದಾಗಲಿ ಅಡಿಕೆ ಮಾರೋದಾಗಲಿ ಲೋಕಲ್ ಟು ಗ್ಲೋಬಲ್ ಅನ್ನೋ ಒಂದು ಪ್ರೋತ್ಸಾಹದಲ್ಲಿ ಅವ್ರಿಗೊಂದು ಸಪ್ಲೈ ಚೈನ್ ಅಂತ ಮಾಡಿಕೊಡ್ತಾರೆ. ಅವ್ರಿಗೆ ಯಾವ ರೀತಿ ಮಾಡ್ಕೊಂಡೋದ್ರೆ ಅವ್ರು ಯಾವ ರೀತಿ ಜೀವನ ನಡೆಸ್ಬೋದು, ಯಾವ ರೀತಿ ಲಾಭ ತಗೊಬೋದು ಅಂತ ಕೊಡ್ತಾರೆ. ಆದರೆ ಈ ಮಣ್ಣಿನ ಗಣಪತಿಗೆ ಯಾವುದೇ ರೀತಿಯ ಒಂದು ವೇದಿಕೆನ ಕೊಡಲ್ಲ. ಯಾಕೆಂದರೆ ನಾವಿಲ್ಲಿ ಏನೇ ಗಣಪತಿ ಮಾಡಿದ್ರು ಜನ ಹುಡ್ಕೊಂಬರ್ತಾರೆ, ಅವ್ರಿಗೆ ಮಾತ್ರ ತಗೊತಾರೆ. ಆದರೆ ನಮಗೆ ಯಾವ ರೀತಿ ಈಗ ಚಿಕ್ಕ ಗಣಪತಿ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ಒಂದು ಆನ್ಲೈನ್ ಮಾರ್ಕೆಟಲ್ಲಿ ಮಡಿಕೆಯ ವಸ್ತುಗಳು ಸಿಗುತ್ತೆ, ಅಡಿಕೆಗಳು ಸಿಗುತ್ತೆ, ಅರ್ಶಿಣ ಸಿಗುತ್ತೆ, ಅವೆಲ್ಲ ಲೋಕಲ್ ಪ್ರಾಡಕ್ಟ್ಸು. ಆದರೆ ಗಣಪತಿ ಮಾತ್ರ ಸಿಗಲ್ಲ. ಆಮೇಲೆ ನಾವು ಈ ಚಿಕ್ಕ ಹಳ್ಳಿಲಿರೋ ಟೌನಲ್ಲಿರೋ ನಾವು ಯಾವುದೇ ರೀತಿ ಅವ್ರಿಗೆ ಕಮ್ಯುನಿಕೇಷನ್ ಮಾಡೋವಂಥ ಅವಕಾಶ ಇಲ್ಲ. ಈ ಸರ್ಕಾರದಿಂದ ನಮಗೊಂದು ಸಪ್ಲೈ ಚೈನ್ ಒಂದು ವೇದಿಕೆ ಅನ್ನೋದು ನಮಗೆ ನಿರ್ಮಿಸಿಕೊಟ್ರೆ ಮುಂದಿನ ಪೀಳಿಗೆ ಆದ ನಾವು ಆ ಒಂದು ಮಾರ್ಗದಲ್ಲಿ ಲೋಕಲ್ ಮಟ್ಟದಲ್ಲಿ ಗಣಪತಿಯನ್ನು ಮಾಡಿ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮತ್ತು ವಿದೇಶದಲ್ಲಿ ನಮ್ಮ ಮಣ್ಣಿನ ಗಣಪತಿ, ವಿಶೇಷವಾಗಿ ಭಾರತದ ಸಂಸ್ಕೃತಿಯ ಗಣಪತಿ ಪ್ರಚರಿಸುವಂತೆ ಮಾಡಬೇಕು ಅಂತ ನಮ್ಮ ಯೋಜನೆ. ಕೊರೋನಾ ಅನ್ನೋ ರೋಗ ನಮ್ಮ ರಾಜ್ಯದಲ್ಲಿ ಸಾವಿರಾರು ಕುಂಬಾರ ಕುಟುಂಬದ ತುತ್ತನ್ನೇ ಕಿತ್ತುಕೊಂಡಿದೆ. ಇವರು ಮುಂದೇನು ಅನ್ನೋ ಆತಂಕದಲ್ಲಿದ್ದಾರೆ. ಅದರಲ್ಲೂ ಗಣೇಶನನ್ನೇ ನಂಬಿರುವ ಕಲಾವಿದರ ಬದುಕು ಬರ್ಬಾದಾಗಿದೆ. ಈಗಲಾದರೂ ಸರ್ಕಾರ ಕಣ್ತೆರೆದು ಕುಂಬಾರರಿಗೆ ಪರಿಹಾರ ಘೋಷಿಸಲಿ, ಆ ಮೂಲಕ ಅವರಿಗೆ ಆಸರೆಯಾಗಲಿ. ಆದಷ್ಟು ಬೇಗ ಸರ್ಕಾರ ಕುಂಬಾರರಿಗೆ ಸಹಾಯಧನ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಯುವ ಪೀಳಿಗೆಗೆ ಕಾಮರ್ಸ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ದೀಕ್ಷಿತ್, ವಿಜಯ ಟೈಮ್ಸ್, ಬೆಂಗಳೂರು.